ವಸ್ತು ಬಹಳ ಅದ್ಭುತವಾದಂಥ ವಸ್ತು. ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಯಶಸ್ವಿ ಚಿತ್ರಗಳನ್ನು ಕೊಟ್ಟಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. ನಿರ್ದೇಶಕರಲ್ಲಿ ಪುಟ್ಟಣ್ಣ ಕಣಗಾಲ್ ಅವರು. ಯಾಕೆ ಇವರು ಯಶಸ್ವಿ ಚಿತ್ರಗಳನ್ನು ಸಾಲು ಸಾಲ ಕೊಟ್ಟರು ಅಂದ್ರೆ, ಅವರ ಚಿತ್ರಗಳಲ್ಲಿ ವಸ್ತು ಗಟ್ಟಿಯಾಗಿರೋದು. ನಾನು ಅದನ್ನು ಸ್ಟಡಿ ಮಾಡಿಕೊಂಡೆ. ಇಲ್ಲಿ ವರ್ಕೌಟ್ ಆಗೋದು ಏನಪ್ಪ, ವಸ್ತು. ಯಾರೇ ಇರಲಿ, ಸಿನಿಮಾದಲ್ಲಿ ಯಾರೇ ಇರಲಿ, ಕಥೆನೇ ಚೆನ್ನಾಗಿಲ್ಲ ಅಂದ್ಮೇಲೆ ಯಾರು ಆಕ್ಟ್ ಮಾಡಿ ಏನ್ ಪ್ರಯೋಜನ? ಗೆಲ್ಲೋದಿಲ್ಲ ಅದು. ಆ ಕಲಾವಿದನಿಗೆ ಒಳ್ಳೆ ಕಥೆ ಬೇಕು, ಒಳ್ಳೆ ಸಂಭಾಷಣೆ ಬೇಕು, ಎಲ್ಲವೂ ಚೆನ್ನಾಗಿರ್ಬೇಕು ಅಂದ್ರೆ ಮೂಲ ಚೆನ್ನಾಗಿರ್ಬೇಕು. ಹಾಗಾಗಿ ಇವ್ರು ಆಯ್ಕೆ ಮಾಡ್ಕೊಂಡಂತ ವಸ್ತು ಬಹಳ ಚೆನ್ನಾಗಿತ್ತು. ಸರಿ, ಸ್ಕ್ರಿಪ್ಟ್ ಮಾಡ್ತಾ ಕೂತ್ಕೊಂಡ್ವಿ ನಾವು. ಸ್ಕ್ರಿಪ್ಟ್ ಮಾಡ್ತಾ ಕೂತ್ಕೊಂಡಾಗ ಒಂದೊಂದೇ ಪಾತ್ರಗಳು ಬೇಕಾಯ್ತು. ಆಗ್ಲೇ ಹೇಳ್ತಾ ಇದ್ರು ಮಂಜಣ್ಣ, ಡೈರೆಕ್ಟ್ ಅದ್ ಕೇಳಿದ್ರು, ಇದ್ ಕೇಳಿದ್ರು ಅಂತ. ನಾನ್ ಕೇಳಿದ್ದೆಲ್ಲ ನೀವು ಕೊಟ್ಟ ವಸ್ತುಗೆ ಅದಕ್ಕೇನ್ ಬೇಕು ಕೊಡ್ಬೇಕದ್ನ. ಒಂದೊಂದೇ ವಸ್ತುಗಳನ್ನ ನಾವು ಆಯ್ಕೆ ಮಾಡ್ಕೊಂಡಾಗ ಬೋಗಿ ದೊಡ್ಡದಾಗ್ತಾ ಹೋಯ್ತು. ದೊಡ್ಡ ಬೋಗಿ ಆಯ್ತು. ಎಂಜಿನ್ ಬೇಕಲ್ಲ, ಎಂಜಿನ್ ಏನ್ ಮಾಡ್ತೀರಿ ಸರ್ ಅಂದೆ. ಸರಿ, ಒಂದ್ ಹೆಸರು ಹೇಳಿದ್ರು. ಸರ್ ಅದು ಎಂಜಿನ್ ಅಲ್ಲ, ಅದು ಬೋಗಿಯಲ್ಲಿ ಲಾಸ್ಟ್ ಅಲ್ಲಿ ಒಂದು ಇರುತ್ತಲ್ಲ, ಅದು ಅಲ್ಲಿ ನೋಡಿದ್ರೆ ಯಾರಾದ್ರು, ಆ ಲಾಸ್ಟ್ ಅಲ್ಲಿ ಒಂದು ಕ್ಯಾಬಿನ್ ಇರುತ್ತೆ, ಅಲ್ಲಿ ನಾವು ಟಿ ಹೋಗಿ ಕೂತ್ಕೊಳ್ಳೋದು, ದಮ್ ಹೊಡಿಯೋದು, ಅದಾಗಲ್ಲ ಸರ್. ಎಂಜಿನ್, ಪವರ್ಫುಲ್ ಎಂಜಿನ್ ಬೇಕು ಸರ್, ಪುರ್ರ್ ಅಂತ ಹೇಳ್ಕೊಂಡು ಓಡೋದಕ್ಕೆ ಅಂತ. ಆವಾಗ ಒಂದು 5 ಹೆಸರನ್ನು ಕೊಟ್ಟರು. ಆ 5 ಹೆಸರಲ್ಲಿ ನಾನು ಸಜೆಸ್ಟ್ ಮಾಡಿದ್ದು ದುನಿಯಾ ವಿಜಯವ್ರನ್ನ ಕರ್ಕೊಂಬನ್ನಿ ಅಂತ. ಅವ್ರಿಗೂ ಒಡನಾಟ ಚೆನ್ನಾಗಿತ್ತು, ಸ್ನೇಹ ಇತ್ತು. ಹೋದ್ರು, ಮಾತಾಡಿದ್ರು, ಬಂದರು. ಈ ಸಿನಿಮಾ ಬಹುಶಃ ದುನಿಯಾ ವಿಜಯವ್ರು ಮಾಡದೆ ಹೋಗಿದ್ರೆ, ನಾವು ಮೊನ್ನೆ ಸಿನಿಮಾ ನೋಡಿದ್ವಿ, ಆದ್ರೆ ಒಂದು ಪೂರ್ಣತೆ ಸಿಗ್ತಾ ಇರಲಿಲ್ಲ. ಈಗ ಪರಿಪೂರ್ಣವಾಗಿದೆ ಸಿನಿಮಾ, ಬಹಳ ಗಟ್ಟಿಯಾಗಿದೆ. ಅವರು ಈ ಸಿನಿಮಾದಲ್ಲಿ ಬಂದು ಪಾತ್ರ ಮಾಡಿದ್ದಕ್ಕೆ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ.